ನನ್ನ ಜನರೇಷನ್ ಅಲ್ಲಿ 25 ವರ್ಷದಿಂದ ಒಬ್ಬನೇ ಗಂಡನ ಜೊತೆ ಬದುಕುತ್ತಿರುವವಳು ನಾನೊಬ್ಬಳೇ. ಹೌದು, ನಟಿ ಮಾಳವಿಕಾ ಅವಿನಾಶ್ ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರಲ್ಲಿ ಮಾತ್ರವಲ್ಲದೆ ಸೆಲೆಬ್ರಿಟಿಗಳ ಡಿವೋರ್ಸ್ ಹೆಚ್ಚಾಗುತ್ತಿರುವ ಬಗ್ಗೆ ಮಾತನಾಡಿದ್ದು, ಡಿವೋರ್ಸ್ ಪಡೆಯಬೇಕು, ದೂರವಾಗಬೇಕು ಎನ್ನುವ ದಂಪತಿಗೆ ತಮ್ಮದೇ ಆದ ಕೆಲವು ವೈಯಕ್ತಿಕ ಸಲಹೆಗಳನ್ನು ನೀಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇವತ್ತಿಗೂ ನನಗೆ ಕರೆ ಬರುತ್ತೆ, ನನ್ನ ಹತ್ತಿರ ಜನ ಬರ್ತಾರೆ, ಯಾರ ಮನೆಯಲ್ಲಿ ಏನೇ ಸಮಸ್ಯೆ ಆದರೂ ನಿಮ್ಮ ಮುಂದೆ ತಂದು ಕೂರಿಸುತ್ತೇವೆ, ಬಗೆಹರಿಸುತ್ತೇವೆ ಎನ್ನುತ್ತಾರೆ. ಈಗ ನನಗೆ ಜನಸಾಮಾನ್ಯರಿಗೆ ಮಾಡುವಷ್ಟು ಸಮಯ ಇಲ್ಲ. ಈಗ ಸಿನಿಮಾದವರು, ದೊಡ್ಡ ದೊಡ್ಡ ಕಲಾವಿದರು, ದೊಡ್ಡ ಹೆಸರು ಮಾಡಿದವರು ಅಂಥವರು ಬರುತ್ತೇನೆ ಅಂದಾಗ ಬೇಡ ಎನ್ನುವುದಿಲ್ಲ. ಅಲ್ಲೂ ಅಷ್ಟೇ, ನಾನು ಸುಮ್ಮನೆ ಕುಳಿತಿರುತ್ತೇನೆ, ಅವರು ಮಾತನಾಡುತ್ತಾರೆ. ಈ ವೇಳೆ ಕೆಲವರಿಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಕೆಲವರಿಗೆ ಸಿಗುವುದಿಲ್ಲ ಎಂದರು. ನಾನು ಎಲ್ಲರಿಗೂ ಮತ್ತೆ ಒಂದಾಗಿ ಬದುಕಿ ಅಂತ ಸಲಹೆ ನೀಡುತ್ತೇನೆ. ಇದು ನನ್ನ ವೈಯಕ್ತಿಕ ಸಲಹೆ. ಆದರೆ ಕೆಲವೊಂದು ಮದುವೆಗಳು 100ಕ್ಕೆ 100 ಮುರಿದು ಬೀಳುತ್ತವೆ. ಅದನ್ನ ಜೋಡಿಸಿ ಲಾಭ ಇಲ್ಲ. ನಾಳೆ ಬೆಳಗ್ಗೆ ಮತ್ತೆ ಅದೇ ಸಮಸ್ಯೆ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಡಿವೋರ್ಸ್ ಪಡೆಯುವಂತೆ ಸಲಹೆ ನೀಡುತ್ತೇನೆ. ನನ್ನ ಜೊತೆ ಓದಿದವರ ಬಳಿ ಕಳುಹಿಸುತ್ತೇನೆ. ಆದರೆ ಡಿವೋರ್ಸ್ ಬಗ್ಗೆ ನಾನು ನೀಡುವ ಸಲಹೆ ಅಂದ್ರೆ ಇದು ಬಗೆಹರಿಯಲ್ಲ ಅಂತಾನೋ ಅಥವಾ ಗಂಡ ಹೆಂಡತಿ ಒಟ್ಟಿಗೆ ಇರಲು ಸಾಧ್ಯವಿಲ್ಲ, ಮಗು ಇದೆ, ಇಲ್ಲ ಏನೇ ಆಗಿದ್ರು ಒಟ್ಟಿಗೆ ಬದುಕುವುದು ಸಾಧ್ಯವೇ ಇಲ್ಲ ಅಂದಾಗ ಇಬ್ಬರು 2 ಲಾಯರ್ಗಳ ಬಳಿ ಹೋಗಿ ಮತ್ತೇನೋ ಸಮಸ್ಯೆಗೆ ಸಿಲುಕಿಕೊಳ್ಳುವುದಕ್ಕಿಂತ ಒಂದೇ ಲಾಯರ್ ಬಳಿ ಹೋಗಿ ಎಂದರು. ಇನ್ನು ನಾನು ಇದನ್ನ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ. ನಮ್ಮ ಅಮ್ಮನ ಬಳಿ ಹೇಳ್ತಾ ಇರ್ತೇನೆ, ಅಮ್ಮ, ನನ್ನ ಜನರೇಷನ್ನಲ್ಲಿ ಒಂದೇ ಮದುವೆಯಾಗಿ 25 ವರ್ಷದಿಂದ ಒಬ್ಬನೇ ಗಂಡನ ಜೊತೆ ಬದುಕುತ್ತಿರುವವಳು ನಾನೊಬ್ಬಳೇ ಅಂತ. ಅದಕ್ಕೆ ನಮ್ಮಮ್ಮ ದೊಡ್ಡ ಇದರ ಥರ ಹೇಳಬೇಡ ಅನ್ನುತ್ತಾರೆ. ಆದರೆ ಇದು ಸತ್ಯ ಎಂದು ಸದ್ಯ ಮಾಳವಿಕಾ ಅವಿನಾಶ್ ಹೇಳಿಕೊಂಡಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.